ಬಹುಮತ ಸಾಬೀತಿಗೂ ಮೊದಲು ಅಡ್ವಾಣಿ ಅವರನ್ನು ಎಲ್.ಕೆ. ಅಡ್ವಾಣಿ ಅವರನ್ನ ಭೇಟಿಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ಅವರ ಬಳಿ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಎಲ್.ಕೆ. ಅಡ್ವಾಣಿ ನಿವಾಸಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ಬಹುಮತ ಸಾಬೀತಿಗೂ ಮೊದಲು ಅಡ್ವಾಣಿ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಂಡು ಬರ್ತಾರೆ. ಕಾರಣ ರಾಜಕೀಯ ಗುರುಗಳವರೆಲ್ಲರೂ ಕೂಡ ವಾಜಪೇಯಿ ಅವರಾಗಿರ್ಬೋದು, ಎಲ್.ಕೆ. ಅಡ್ವಾಣಿ ಅವರಾಗಿರ್ಬೋದು, ಇವರೆಲ್ಲ ಅವರಿಗೆ ರಾಜಕೀಯ ಗುರುಗಳು. ಹಾಗಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಈಗ ತೆರಳಿದ್ದಾರೆ. ಎಲ್.ಕೆ. ಅಡ್ವಾಣಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅದಾದ ನಂತರ ರಾಷ್ಟ್ರಪತಿ ಭವನದಲ್ಲಿ ಹಕ್ಕು ಮಂಡನೆಯನ್ನು ಮಾಡೋಕ್ಕೆ ತೆರಳುತ್ತಾ ಇದ್ದಾರೆ. ಬಹುತೇಕ NDA ಮೈತ್ರಿಕೂಟದಲ್ಲಿರುವಂಥ ಎಲ್ಲರೂ ಕೂಡ ಈಗ ರಾಷ್ಟ್ರಪತಿ ಭವನವನ್ನು ತಲುಪಿ ಆಗಿದೆ. ಹೊಸ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಲಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ರಾಷ್ಟ್ರಪತಿ ಭವನವನ್ನು ತಲುಪಾಗಿದೆ. ಯಾವಾಗಿದ್ರೂ ಕೂಡ ಗುರುಗಳನ್ನು ಭೇಟಿಯಾಗುವಂಥದ್ದು ಅವರು ನೋಡ್ತೀವಿ ನಾವು. ವಾಜಪೇಯಿ ಅವರಿದ್ದಂಥ ಸಂದರ್ಭದಲ್ಲೂ ಕೂಡ ಹಾಗೆ ಇತ್ತು. ಎಲ್.ಕೆ. ಅಡ್ವಾಣಿ ಅವರನ್ನು ಕೂಡ ಭೇಟಿಯಾಗುವಂಥ ಸಂಪ್ರದಾಯವನ್ನು ಹಾಗೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ಅವರ ನಿವಾಸಕ್ಕೆ ಹೋಗಿ ವಾಪಸ್ ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ರೆ ಏನ್ ನಡೀತಾ ಇದೆ ಅಪ್ಡೇಟ್ಸ್? ಅರುಣ್, ಈಗ ಸದ್ಯಕ್ಕೆ ಇಂಡಿಯಾ ಒಕ್ಕೂಟದ ನಾಯಕರೆಲ್ಲರೂ ಕೂಡ ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ದಾರೆ. ಅವರು ಅಲ್ಲಿ ಕಾಯ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವರು ಎಲ್.ಕೆ. ಅಡ್ವಾಣಿ ಅವರ ಭೇಟಿಗೆ ತೆರಳಿದ್ದಾರೆ. ಅವರಿಂದ ಆಶೀರ್ವಾದವನ್ನ ಕೂಡ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಅವರು ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ಅಲ್ಲಿಂದ ನೇರವಾಗಿ ಇಂಡಿಯಾ ಒಕ್ಕೂಟದ ನಾಯಕರ ಜೊತೆಗೂಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಅಧಿಕೃತವಾಗಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಿದ್ದು ಈಗ ಸದ್ಯಕ್ಕೆ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಕೂಡ ಈಗ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು. ಒಂದು ಐತಿಹಾಸಿಕ ಗೆಲುವು ಈಗ ಸದ್ಯಕ್ಕೆ ಬಿಜೆಪಿಗೆ ಆಗಿರುವಂತದ್ದು. ಈವರೆಗೂ ಕೂಡ ಬಿಜೆಪಿಯಿಂದ ಯಾರು ಕೂಡ 3 ಬಾರಿಗೆ ಪ್ರಧಾನಮಂತ್ರಿ ಆಗಿರುವಂತ ಇತಿಹಾಸ ಇರಲಿಲ್ಲ. ಈಗ ಅಂತದೊಂದು ಇತಿಹಾಸವನ್ನ ಅವರು ಸೃಷ್ಟಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಪಕ್ಷದ ಹಿರಿಯ ನಾಯಕರನ್ನ ಕೂಡ ಭೇಟಿಯಾಗಿ ಅವರಿಂದ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನವನ್ನ ಪಡೆಯುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.